ನಮಸ್ಕಾರ ಮೇಷರಾಶಿಯವರೇ. ಜೂನ್ 4 ನಿಮಗೆ ಅತ್ಯಂತ ಪ್ರಮುಖವಾದ ದಿನ. ಒಂದು ಕಡೆ ಧನಲಾಭವಾಗುವ ಸಾಧ್ಯತೆ ಇದ್ದರೆ ಮತ್ತೊಂದು ಕಡೆ ಅರಿಯದ ಅಪಾಯ ಮತ್ತು ಮಾನಸಿಕ ಆತಂಕ ನಿಮ್ಮನ್ನು ಕಾಡಬಹುದು. ಹಣ ಬರುವ ಖುಷಿಯಲ್ಲಿ ಎಚ್ಚರ ತಪ್ಪಿದರೆ ದೊಡ್ಡ ನಷ್ಟ ಕಾದಿದೆ. ಈ ಗ್ರಹಗಳ ಎಚ್ಚರಿಕೆಯನ್ನು ನಿರ್ಲಕ್ಷಿಸದೆ ಕೊನೆಯವರೆಗೂ ಜಾಗರೂಕರಾಗಿದ್ದರೆ ಮಾತ್ರ ನೀವು ಅಪಾಯದಿಂದ ಪಾರಾಗಬಹುದು. ಮೇಷರಾಶಿಯವರು ಸ್ವಭಾವತಃ ಬಲಿಷ್ಠರು ಮತ್ತು ಹೋರಾಟಗಾರರು. ಈ ಧನಾತ್ಮಕ ಶಕ್ತಿಗಾಗಿ ಕಮೆಂಟ್ನಲ್ಲಿ ಓಂ ನಮೋ ನಾರಾಯಣಾಯ ಎಂದು ಬರೆದು ನಮ್ಮ ಚಾನೆಲ್ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಜೂನ್ 4 ನಂತರ ಮೇಷರಾಶಿಯವರ ಗ್ರಹಗತಿಗಳು ಬದಲಾಗಲಿದ್ದು, ವಿಶೇಷವಾಗಿ ಕುಜಗ್ರಹದ ಪ್ರಭಾವದಿಂದ ನಿಮ್ಮಲ್ಲಿ ಧೈರ್ಯ ಹೆಚ್ಚುತ್ತದೆ. ಬಾಕಿ ಇರುವ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳುತ್ತವೆ. ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಸಿಗುತ್ತವೆ ಮತ್ತು ವ್ಯಾಪಾರದಲ್ಲಿ ಲಾಭದೊಂದಿಗೆ ಹಠಾತ್ ಧನಲಾಭ ಅಥವಾ ಸಾಲದ ಹಣ ಕೈ ಸೇರುವ ಸಾಧ್ಯತೆ ಇದೆ. ಆದರೆ ನಿಮ್ಮ ಈ ಯಶಸ್ಸನ್ನು ನೋಡಿ ಅಸೂಯೆ ಪಡುವ ಗುಪ್ತ ಶತ್ರುಗಳು ಹೆಚ್ಚಾಗುತ್ತಾರೆ. ಅವರು ಹೊರಗೆ ನಿಮ್ಮೊಂದಿಗೆ ನಗುತ್ತಾ ಒಳಗೆ ನಿಮ್ಮನ್ನು ಕೆಳಗೆ ಬೀಳಿಸಲು ಸಂಚು ರೂಪಿಸಬಹುದು. ಆದ್ದರಿಂದ ಈ ಸಮಯದಲ್ಲಿ ಯಾರನ್ನೂ ಕುರುಡಾಗಿ ನಂಬದೆ ಎಚ್ಚರದಿಂದಿರುವುದು ಅತ್ಯಗತ್ಯ. ಜೂನ್ 4 ನಂತರ ನಿಮ್ಮ ಒಡನಾಟ, ಫೋನ್ ಕರೆಗಳು ಮತ್ತು ಸಂದೇಶಗಳು ಹೆಚ್ಚಾಗುತ್ತವೆ. ಹಳೆಯ ಬಾಕಿ ಹಣ, ಸಂಬಳದ ಹೆಚ್ಚಳ, ಬೋನಸ್, ಇನ್ಶೂರೆನ್ಸ್ ಕ್ಲೈಮ್ ಅಥವಾ ಆಸ್ತಿ ಮಾರಾಟದ ಮೂಲಕ ಅನಿರೀಕ್ಷಿತವಾಗಿ ದೊಡ್ಡ ಮೊತ್ತದ ಹಣ ನಿಮ್ಮ ಕೈ ಸೇರುತ್ತದೆ. ಜನರ ನಡವಳಿಕೆಯು ನಿಮ್ಮೆಡೆಗೆ ಬದಲಾಗುತ್ತದೆ. ಆದರೆ ಹಣ ಬಂದ ತಕ್ಷಣ ಆ ವಿಷಯವನ್ನು ಎಲ್ಲರಿಗೂ ಹೇಳಿಕೊಳ್ಳಬೇಡಿ. ಈ ಸಮಯದಲ್ಲಿ ನಿಮ್ಮ ಮಾತುಗಳು ಬೇರೆಯವರ ಮೂಲಕ ಹೊರಗೆ ಹರಡುವ ಸಾಧ್ಯತೆ ಇದೆ. ಇದು ಸಣ್ಣ ಮಾತಿನಿಂದ ಆರಂಭವಾಗಿ ದೊಡ್ಡ ಗಲಾಟೆಗೆ ಕಾರಣವಾಗಬಹುದು. ಆದ್ದರಿಂದ ಯಾರಿಗೆ ಏನು ಹೇಳಬೇಕು ಎಂಬ ಜಾಗರೂಕತೆ ಇರಲಿ. ನಿಮ್ಮ ರಹಸ್ಯಗಳು ಹೊರಗೆ ಹೋದರೆ ನಿಮಗೆ ತೊಂದರೆ ತಪ್ಪಿದ್ದಲ್ಲ. ಜೂನ್ 4 ನಂತರ ನಿಮ್ಮ ಕೈ ಸೇರುವ ಹಣ ನಿಮ್ಮ ಬಳಿ ಉಳಿಯಬೇಕಾದರೆ ನೀವು ಯಾರ ಮಾತು ನಂಬುತ್ತೀರಿ ಎಂಬುದು ಮುಖ್ಯ. ಸಿಹಿಯಾಗಿ ಮಾತನಾಡುವವರೆಲ್ಲ ನಿಮ್ಮ ಹಿತೈಷಿಗಳಲ್ಲ. ಕೆಲವರಿಗೆ ನಿಮ್ಮ ಹಣ, ಹೆಸರು ಮತ್ತು ಅವಕಾಶಗಳ ಮೇಲಷ್ಟೇ ಕಣ್ಣಿರುತ್ತದೆ. ಹಣ ಬಂದ ಖುಷಿಯಲ್ಲಿ ಯಾರಾದರೂ ಸಹಾಯ ಕೇಳಿದರೆ ತಕ್ಷಣ ಒಪ್ಪಬೇಡಿ. ಆತುರದಲ್ಲಿ ಕೊಟ್ಟ ಹಣ ಆಮೇಲೆ ನಿಮಗೆ ಅಗತ್ಯವಿದ್ದಾಗ ಮರಳಿ ಸಿಗದೆ ಮಾನಸಿಕ ನೆಮ್ಮದಿ ಹಾಳಾಗಬಹುದು. ಹಣದ ಶಕ್ತಿಯನ್ನು ಕಂಡುಬರುವ ಇಂತಹ ನಕಲಿ ವ್ಯಕ್ತಿಗಳ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಿ. ನಿಮ್ಮ ಎದುರು ನಗುತ್ತಾ ಮಾತನಾಡುವವರೇ ಬೆನ್ನ ಹಿಂದೆ ನಿಮಗೆ ನಷ್ಟ ಉಂಟು ಮಾಡಲು ಯತ್ನಿಸುತ್ತಿದ್ದಾರೆ. ಜೂನ್ 4 ನಂತರ ನಿಮ್ಮ ಆಪ್ತರೊಬ್ಬರಿಂದಲೇ ನೀವು ಮಾನಸಿಕವಾಗಿ ತೀವ್ರ ನೊಂದುಕೊಳ್ಳುವ ಪರಿಸ್ಥಿತಿ ಬರಬಹುದು. ಅವರು ಬೇರೆ ಯಾರೋ ಅಲ್ಲ, ನಿಮ್ಮ ಮನೆ, ಫೋನ್ ಮತ್ತು ದಿನಚರಿಯಲ್ಲಿ ಸಹಜವಾಗಿ ಭಾಗಿಯಾಗಿರುವ ನಿಮ್ಮ ಸ್ನೇಹಿತ, ಸಂಬಂಧಿ ಅಥವಾ ನೀವು ಅತಿಯಾಗಿ ನಂಬಿದ ವ್ಯಕ್ತಿಯೇ ಆಗಿರುತ್ತಾರೆ. ಅವರು ಒಂದೇ ಬಾರಿ ದೊಡ್ಡ ಏಟು ಹೊಡೆಯದೆ ಆರಂಭದಲ್ಲಿ ನಿಮ್ಮ ಸಂಗಾತಿಯ ಬಗ್ಗೆಯೇ ನಿಮ್ಮ ಮನಸ್ಸಿನಲ್ಲಿ ಸಂಶಯದ ಬೀಜ ಬಿತ್ತಿ ನಿಧಾನವಾಗಿ ಸಂಸಾರದಲ್ಲಿ ದೊಡ್ಡ ಸಮಸ್ಯೆಯನ್ನು ಸೃಷ್ಟಿಸುತ್ತಾರೆ. ನಿಮ್ಮ ಮನೆಯವರಿಗೆ ನಿಮ್ಮ ಬೆಲೆ ಗೊತ್ತಿಲ್ಲ ಅಥವಾ ನಿಮ್ಮ ಜೊತೆ ಕೆಲಸ ಮಾಡುವವರು ನಿಮ್ಮ ವಿರುದ್ಧ ಸಂಚು ಮಾಡುತ್ತಿದ್ದಾರೆ ಎಂದು ಹೇಳಿ ನಿಮ್ಮ ಮನಸ್ಸಿನಲ್ಲಿ ಆತಂಕ ತುಂಬುವುದು ಅವರ ಉದ್ದೇಶವಾಗಿರುತ್ತದೆ. ಇದರಿಂದ ನೀವು ಒತ್ತಡಕ್ಕೆ ಒಳಗಾಗಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಮಾಡುತ್ತಾರೆ. ಇದು ಒಂದು ರೀತಿಯ ಸ್ಲೋ ಪಾಯ್ಸನ್ ಇದ್ದಂತೆ. ಆದ್ದರಿಂದ ನಮ್ಮವನೇ ಎಂದು ನಂಬಿ ನಿಮ್ಮ ರಹಸ್ಯಗಳನ್ನಾಗಲಿ ಆದಾಯದ ವಿಷಯವನ್ನಾಗಲಿ ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಇತ್ತೀಚೆಗೆ ಕೌಟುಂಬಿಕ, ಆರ್ಥಿಕ ಸಮಸ್ಯೆಗಳು ಮತ್ತು ನಂಬಿದವರ ಮೋಸದಿಂದ ನೀವು ಮಾನಸಿಕ ಒತ್ತಡದಲ್ಲಿದ್ದರೂ ಜೂನ್ 4 ನಂತರ ಪರಿಸ್ಥಿತಿ ಖಂಡಿತ ಸುಧಾರಿಸಲಿದೆ. ನಿಮ್ಮಲ್ಲಿ ಧೈರ್ಯ ಹೆಚ್ಚಿ ನೀವು ನೇರವಾಗಿ ಮಾತನಾಡಲು ಆರಂಭಿಸಿದಾಗ ಸುತ್ತಲಿನವರಿಗೆ ಅದು ತಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ನಿಮ್ಮನ್ನು ಕೆಣಕಲು ಅವರು ನಿಮ್ಮ ಕೋಪವನ್ನು ಕೆರಳಿಸುವ ತಂತ್ರ ಹೂಡುತ್ತಾರೆ. ನೀವು ಕೋಪದಲ್ಲಿ ಆಡುವ ಮಾತುಗಳೇ ನಿಮಗೆ ಶತ್ರುವಾಗಬಹುದು. ಎಚ್ಚರ. ಇದೇ ಸಮಯದಲ್ಲಿ ನೀವು ಊಹಿಸದ ಕಟು ಸತ್ಯವೊಂದು ಹೊರಬರಲಿದ್ದು ನಿಮ್ಮ ಅತ್ಯಂತ ಆಪ್ತ ವ್ಯಕ್ತಿಯ ನಿಜ ಸ್ವರೂಪ ಬಯಲಾಗುತ್ತದೆ. ನೀವು ಅತಿಯಾಗಿ ನಂಬಿದವರಿಂದಲೇ ಎದುರಾಗುವ ಈ ದ್ರೋಹ ನಿಮ್ಮ ಮನಸ್ಸಿಗೆ ತೀವ್ರ ಆಘಾತವನ್ನು ಉಂಟು ಮಾಡಲಿದ್ದು ನೀವು ಕೆಲ ದಿನ ಯಾರೊಂದಿಗೂ ಮಾತನಾಡದೆ ಮೌನಕ್ಕೆ ಶರಣಾಗುವ ಪರಿಸ್ಥಿತಿ ಬರಬಹುದು.
ಆಪ್ತರ ದ್ರೋಹ ಗೊತ್ತಾದ ತಕ್ಷಣ ಆತುರ ಪಟ್ಟು ಅವರನ್ನು ಪ್ರಶ್ನಿಸಬೇಡಿ. ನಿಮ್ಮ ಕೋಪದ ಮಾತುಗಳನ್ನು ರೆಕಾರ್ಡ್ ಮಾಡಿ ನಿಮ್ಮನ್ನೇ ತಪ್ಪಿತಸ್ಥರನ್ನಾಗಿ ಮಾಡಲು ಅವರು ಕಾಯುತ್ತಿರುತ್ತಾರೆ. ಆದ್ದರಿಂದ ಸತ್ಯ ತಿಳಿದರೂ ಶಾಂತರಾಗಿರಿ ಮತ್ತು ಸೂಕ್ತ ಸಾಕ್ಷ್ಯಗಳನ್ನು ನಿಮ್ಮ ಬಳಿ ಇಟ್ಟುಕೊಳ್ಳಿ. ಜೂನ್ 4ರ ನಂತರ ಹಣದ ವಿಷಯದಲ್ಲಿ ಹೆಚ್ಚಿನ ಜಾಗರೂಕತೆ ಇರಲಿ. ಯಾವುದೇ ಲಿಖಿತ ದಾಖಲೆ ಇಲ್ಲದೆ ಯಾರಿಗೂ ಸಾಲ ನೀಡಬೇಡಿ. ಆ ಹಣ ಮರಳಿ ಬರುವುದು ಕಷ್ಟ ಅಥವಾ ಮೋಸ ಹೋಗುವ ಸಾಧ್ಯತೆ ಇರುತ್ತದೆ. ಹೊಸ ವ್ಯವಹಾರಗಳಲ್ಲಿ ಬಂಡವಾಳ ಹೂಡುವ ಮುನ್ನ ಕನಿಷ್ಠ 2 ಬಾರಿ ಯೋಚಿಸಿ. ಸಾಲ ಕೇಳುವವರು ಮೊದಲು ನಿಮ್ಮ ಮೇಲೆ ಅತಿಯಾದ ಪ್ರೀತಿ ತೋರಿಸಿ ಭಾವನಾತ್ಮಕವಾಗಿ ನಿಮ್ಮನ್ನು ನಂಬಿಸಿ ಬಲೆಗೆ ಬೀಳಿಸುತ್ತಾರೆ. ಆರಂಭದಲ್ಲಿ ಸಣ್ಣ ಮೊತ್ತ ಕೇಳಿ ಪಡೆದು ನಂತರ ದೊಡ್ಡ ಮೊತ್ತವನ್ನು ಕೇಳುತ್ತಾರೆ. ನೀವು ಮುಲಾಜಿಗೆ ಬಿದ್ದು ಹಣ ಕೊಟ್ಟರೆ ಆಮೇಲೆ ಅವರು ನಿಮ್ಮ ಫೋನ್ ಕರೆಯನ್ನು ಕಡೆಗಣಿಸಿ ನೆಮ್ಮದಿಯಿಂದ ಇರುತ್ತಾರೆ. ಆದರೆ ನೀವು ಹಣವೂ ಸಿಗದೆ ಮನೆಯವರಿಗೂ ಹೇಳಲಾಗದೆ ನಿದ್ದೆಗೆಡಬೇಕಾಗುತ್ತದೆ. ನಿಮ್ಮ ಒಳ್ಳೆಯತನ ದೌರ್ಬಲ್ಯವಾಗಬಾರದು. ಜೂನ್ 4ರ ನಂತರ ಹಣದ ವಿಷಯದಲ್ಲಿ ಕಠಿಣವಾಗಿರಿ. ಇದರೊಂದಿಗೆ ಮೊಬೈಲ್ ಬ್ಯಾಂಕಿಂಗ್ ಮತ್ತು OTP ಹಂಚಿಕೊಳ್ಳುವ ವಿಷಯದಲ್ಲಿ ಸಣ್ಣ ನಿರ್ಲಕ್ಷ್ಯ ವಹಿಸಿದರೂ ಜೀವನ ಪರ್ಯಂತ ಪಶ್ಚಾತ್ತಾಪ ಪಡಬೇಕಾದ ದೊಡ್ಡ ವಂಚನೆಗೆ ಒಳಗಾಗಬಹುದು. ಎಚ್ಚರ. ಜೂನ್ 4ರ ನಂತರ ನಿಮ್ಮ ಕೈಗೆ ಹಣ ಬರಲಾರಂಭಿಸಿದಾಗ ಆನ್ಲೈನ್ ವಂಚಕರು ನಿಮ್ಮನ್ನು ಗುರಿ ಮಾಡಬಹುದು. KYC ಅಪ್ಡೇಟ್, ಅಕೌಂಟ್ ಬ್ಲಾಕ್, ಕ್ಯಾಶ್ ಬ್ಯಾಕ್ ಅಥವಾ ಪಾರ್ಸಲ್ ಹೆಸರಿನಲ್ಲಿ ಬರುವ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ತಡರಾತ್ರಿ ಬ್ಯಾಂಕ್ ಹೆಸರಿನಲ್ಲಿ ಕರೆ ಮಾಡಿ ಅಕೌಂಟ್ನಲ್ಲಿ ಅನುಮಾನಾಸ್ಪದ ವಹಿವಾಟು ನಡೆದಿದೆ ಎಂದು ಹೆದರಿಸಿ OTP ಕೇಳಿದರೆ ಯಾವುದೇ ಕಾರಣಕ್ಕೂ ನೀಡಬೇಡಿ. ಬ್ಯಾಂಕ್ ಎಂದಿಗೂ OTP ಕೇಳುವುದಿಲ್ಲ. ನಿಮ್ಮ ಅಜಾಗರೂಕತೆಯೇ ವಂಚಕರಿಗೆ ಬಂಡವಾಳ. ಇದೇ ವೇಳೆ ತಿಂಗಳಲ್ಲಿ ಹಣ ಡಬಲ್, 3 ದಿನದಲ್ಲಿ ಭಾರೀ ಲಾಭ ಎಂದು ಆಮಿಷ ಒಡ್ಡಿ ಹಣ ಹೂಡಿಕೆ ಮಾಡಲು ಒತ್ತಡ ಹೇರುವವರಿಂದ ದೂರವಿರಿ. ನೆನಪಿಡಿ, ಕಷ್ಟದ ಹಣ ನಿಧಾನವಾಗಿ ಬೆಳೆಯುತ್ತದೆ, ಆದರೆ ಸುಲಭದ ಹಣದ ಆಸೆ ತಕ್ಷಣವೇ ಕೈ ಸುಡುತ್ತದೆ. ನಿಜವಾದ ಅವಕಾಶವು ಯೋಚಿಸಲು ಸಮಯ ನೀಡುತ್ತದೆ, ಆದರೆ ವಂಚನೆಯು ತರಾತುರಿಯಲ್ಲಿ ನಿರ್ಧಾರ ತೆಗೆದುಕೊಳ್ಳುವಂತೆ ಒತ್ತಡ ಹೇರುತ್ತದೆ. ಈ ಸೂತ್ರವನ್ನು ನೆನಪಿಡಿ. ಜೂನ್ 4ರಿಂದ ಮುಂದಿನ 21 ದಿನಗಳವರೆಗೆ ಮೇಷರಾಶಿಯವರಿಗೆ ವಾಹನ ಅಪಘಾತದ ಸೂಚನೆ ಇರುವುದರಿಂದ ರಾತ್ರಿ ವೇಳೆ ಅತಿಯಾದ ವೇಗ ಮತ್ತು ಫೋನ್ ಬಳಕೆ ಮಾಡದೆ ಜಾಗರೂಕರಾಗಿ ಚಾಲನೆ ಮಾಡಿ. ಇಲ್ಲಿ ಕುಜಗ್ರಹದ ಪ್ರಭಾವದಿಂದಾಗಿ ಅತಿಯಾದ ಆತ್ಮವಿಶ್ವಾಸ ಮತ್ತು ಕೋಪ, ಬೇಸರ ಅಥವಾ ಕೌಟುಂಬಿಕ ಕಲಹದಂತಹ ತೀವ್ರ ಭಾವುಕ ಸ್ಥಿತಿಯಲ್ಲಿ ವಾಹನ ಚಲಾಯಿಸುವುದೇ ಅಪಘಾತಕ್ಕೆ ಮುಖ್ಯ ಕಾರಣವಾಗಬಹುದು. ಒಮ್ಮೆ ಸಿಗುವ ಸಣ್ಣ ಎಚ್ಚರಿಕೆಯ ಸಂಕೇತವನ್ನು ನಿರ್ಲಕ್ಷಿಸದೆ ತಕ್ಷಣವೇ ಎಚ್ಚೆತ್ತುಕೊಳ್ಳಿ. ಪ್ರತಿ ಬಾರಿಯೂ ಅದೃಷ್ಟ ಕೈ ಹಿಡಿಯುವುದಿಲ್ಲ. ಮುಂದಿನ 21 ದಿನಗಳ ಕಾಲ ಕೇವಲ ರಸ್ತೆಯಷ್ಟೇ ಅಲ್ಲ, ಮನೆಯೊಳಗೂ ಎಚ್ಚರಿಕೆಯ ಅಗತ್ಯ. ಅಡುಗೆ ಮನೆಯಲ್ಲಿ ಬೆಂಕಿ, ಗಾಜು ಒಡೆಯುವುದು ಅಥವಾ ಶಾರ್ಟ್ ಸರ್ಕ್ಯೂಟ್ನಂತಹ ಸಣ್ಣ ಪುಟ್ಟ ಅಪಘಾತಗಳು ಸಂಭವಿಸಿ ದೊಡ್ಡ ಖರ್ಚು ತರಬಹುದು. ಕೌಟುಂಬಿಕವಾಗಿ ನೀವು ಒಳ್ಳೆಯದಕ್ಕೆ ಹೇಳಿದ ಮಾತುಗಳನ್ನು ಮನೆಯವರು ತಪ್ಪಾಗಿ ಗ್ರಹಿಸುವುದರಿಂದ ಗಲಾಟೆಗಳು ಹೆಚ್ಚಾಗಬಹುದು. ನಿಮ್ಮ ಸಂಸಾರದಲ್ಲಿ ಬಿರುಕು ಮೂಡಿಸಲು 3ನೇ ವ್ಯಕ್ತಿಯೊಬ್ಬರು ನಿಮ್ಮ ಮಾತುಗಳನ್ನು ತಿರುಚಿ ನಿಮ್ಮ ಸಂಗಾತಿಯ ಕಿವಿ ತುಂಬುವ ಸಾಧ್ಯತೆ ಇದೆ. ನೀವು ಕೋಣೆಗೆ ಬರುತ್ತಿದ್ದಂತೆ ಅವರು ಮಾತು ನಿಲ್ಲಿಸುವುದು ಇದರ ಸ್ಪಷ್ಟ ಸಂಕೇತವಾಗಿದೆ. ಆದ್ದರಿಂದ ಈ ಸಮಯದಲ್ಲಿ ಕೋಪವನ್ನು ಸಂಪೂರ್ಣವಾಗಿ ನಿಯಂತ್ರಿಸಿ. ಯಾರ ಮಾತಿಗೂ ಕಿವಿಗೊಡದೆ ಶಾಂತವಾಗಿರಿ. ಅಂತಹ ಸಂದರ್ಭಗಳಲ್ಲಿ ಗಲಾಟೆ ಮಾಡದೆ ಪರಿಸ್ಥಿತಿಯನ್ನು ಮೌನವಾಗಿ ಗಮನಿಸಿ ಮತ್ತು ನಿಮ್ಮ ರಹಸ್ಯ ಹಾಗೂ ಯೋಜನೆಗಳನ್ನು ಗುಪ್ತವಾಗಿಡಿ. ಅಂತಹ ವ್ಯಕ್ತಿಗಳಿಂದ ದೂರವಿರಿ, ಏಕೆಂದರೆ ನಿಜವಾದ ಶತ್ರುಗಳು ಕೂಗಾಡುವುದಿಲ್ಲ, ನಗುತ್ತಲೇ ನಾಶ ಮಾಡುತ್ತಾರೆ. ಮೇಷರಾಶಿಯ ಮಹಿಳೆಯರಿಗೆ ಈ ಸಮಯ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಉತ್ತಮ ಯಶಸ್ಸು ಹಾಗೂ ಗೌರವ ತರಲಿದೆ. ಆದರೆ ಕುಟುಂಬ, ಹಣ ಮತ್ತು ಭವಿಷ್ಯದ ಬಗ್ಗೆ ಅತಿಯಾಗಿ ಯೋಚಿಸುವುದರಿಂದ ತಲೆನೋವು, ಮಾನಸಿಕ ಒತ್ತಡ ಹಾಗೂ ನಿದ್ರಾಹೀನತೆಯಂತಹ ಆರೋಗ್ಯ ಸಮಸ್ಯೆಗಳು ಕಾಡಬಹುದು. ಜೂನ್ 4ರ ನಂತರ ಸಿಗುವ ಉತ್ತಮ ಅವಕಾಶಗಳನ್ನು ಬಳಸಿಕೊಳ್ಳಲು ಮಹಿಳೆಯರು ಅತಿಯಾದ ಆಲೋಚನೆಗಳನ್ನು ನಿಲ್ಲಿಸಿ ತಮ್ಮ ಆರೋಗ್ಯ ಮತ್ತು ಶಕ್ತಿಯನ್ನು ಉಳಿಸಿಕೊಳ್ಳುವುದು ಅವಶ್ಯಕ. ಮಲಗುವ ಮುನ್ನ 5 ನಿಮಿಷ ಹನುಮಾನ್ ಚಾಲೀಸಾ ಕೇಳುವುದು ಅಥವಾ ಓಂ ನಮೋ ನಾರಾಯಣಾಯ ಮಂತ್ರ ಜಪಿಸುವುದು
ಅಥವಾ ಶಿವಪಂಚಾಕ್ಷರಿ ಮಂತ್ರ ಜಪಿಸುವುದು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ ದೊಡ್ಡ ರಕ್ಷಣೆಯಾಗಿ ನಿಲ್ಲುತ್ತದೆ. ಮೇಷರಾಶಿಯ ಪುರುಷರಿಗೆ ಉತ್ತಮ ಧನಲಾಭವಿರಲಿದೆ. ಆದರೆ ಅಷ್ಟೇ ಪ್ರಮಾಣದಲ್ಲಿ ಅನಗತ್ಯ ಖರ್ಚುಗಳು ಹೆಚ್ಚಾಗಲಿವೆ. ಆದ್ದರಿಂದ ಜೂನ್ 4ರ ನಂತರ ಯಾವುದೇ ದೊಡ್ಡ ಖರ್ಚು ಮಾಡುವ ಮುನ್ನ 24 ಗಂಟೆಗಳ ಕಾಲ ಯೋಚಿಸಿ ನಿರ್ಧಾರ ಕೈಗೊಳ್ಳುವ ನಿಯಮ ರೂಢಿಸಿಕೊಳ್ಳಿ. ಇದರಿಂದ ಹಣ ಉಳಿಯುತ್ತದೆ. ಇನ್ನು ಆಸ್ತಿಗೆ ಸಂಬಂಧಿಸಿದ ದಾಖಲೆಗಳು, ಬಾಡಿಗೆ ಒಪ್ಪಂದ, ವಾಹನ ದಾಖಲೆ ಅಥವಾ ತೆರಿಗೆಯಂತಹ ಕಾನೂನಾತ್ಮಕ ವಿಷಯಗಳು ಬಾಕಿ ಇದ್ದರೆ ಅವು ಈ ಸಮಯದಲ್ಲಿ ನಿಮಗೆ ತೊಂದರೆ ಕೊಡಬಹುದು. ತಕ್ಷಣವೇ ಅವುಗಳನ್ನು ಸರಿಪಡಿಸಿಕೊಳ್ಳಿ. ಕಾನೂನಾತ್ಮಕ ದಾಖಲೆಗಳ ವಿಷಯದಲ್ಲಿ ಆಮೇಲೆ ನೋಡೋಣ ಎಂಬ ನಿರ್ಲಕ್ಷ್ಯ ಬೇಡ. ಸಣ್ಣ ನೋಟಿಸ್ ಕೂಡ ದೊಡ್ಡ ಆತಂಕ ತರಬಹುದು. ಈ ಹಿಂದೆ ಯಾರಿಗಾದರೂ ಶೂರಿಟಿ ಸಹಿ ಹಾಕಿದ್ದರೆ ಅಥವಾ ನಿಮ್ಮ ಹೆಸರನ್ನು ಲೋನ್ಗೆ ನೀಡಿದ್ದರೆ ಹೆಚ್ಚುವರಿ ಜಾಗರೂಕತೆ ಇರಲಿ. ಅವರ ತಪ್ಪಿಗೆ ನೀವು ದಂಡ ತೆರಬೇಕಾಗಬಹುದು. ಅತಿಯಾದ ನಂಬಿಕೆಯೇ ನಿಮಗೆ ದೊಡ್ಡ ಪರೀಕ್ಷೆಯಾಗಲಿದೆ. ಈ ಸಮಸ್ಯೆಗಳಿಂದ ಪಾರಾಗಲು ಜ್ಯೋತಿಷ್ಯ ಶಾಸ್ತ್ರದ ಸರಳ ಪರಿಹಾರಗಳು ಇಲ್ಲಿವೆ. ಪ್ರತಿ ಮಂಗಳವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಎಣ್ಣೆಯ ದೀಪ ಹಚ್ಚಿ 21 ಬಾರಿ ಓಂ ಅಂಗಾರಕಾಯ ನಮಃ ಮಂತ್ರ ಜಪ ಮಾಡಿ. ದಿನವೂ ಬೆಳಿಗ್ಗೆ ಸೂರ್ಯನಿಗೆ ಆರ್ಘ್ಯ ಅಂದರೆ ನೀರು ಅರ್ಪಿಸಿ. ದೀಪ ಹಚ್ಚುವುದು ನಿಮ್ಮ ಆತುರವನ್ನು, ಮಂತ್ರ ಜಪವು ನಿಮ್ಮ ಕೋಪವನ್ನು ಮತ್ತು ಸೂರ್ಯಾರಾಧನೆಯು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತದೆ. ಪರಿಹಾರಗಳ ಜೊತೆಗೆ ನೀವು ಕಡ್ಡಾಯವಾಗಿ ಮಾಡಬೇಕಾದ 3 ಕೆಲಸಗಳು: 1. ರಹಸ್ಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. 2. ಹಣದ ವಹಿವಾಟುಗಳನ್ನು ಸೂಕ್ತ ದಾಖಲೆಗಳೊಂದಿಗೆ ಮಾಡಿ. 3. ಆತುರದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ. ನಿಮ್ಮ ಒಳಿತನ್ನು ಬಯಸುತ್ತಿದ್ದೇನೆ ಎಂದು ಸಿಹಿಯಾಗಿ ಮಾತನಾಡಿ ನಿಮ್ಮ ಕೌಟುಂಬಿಕ ಸಮಸ್ಯೆಗಳನ್ನು ತಿಳಿದುಕೊಳ್ಳಲು ಯತ್ನಿಸುವವರನ್ನು ನಂಬಬೇಡಿ. ಅವರು ನಿಮ್ಮಿಂದ ಮಾಹಿತಿ ಪಡೆದು ಅದನ್ನೇ ನಿಮ್ಮ ವಿರುದ್ಧ ಬಳಸಬಹುದು. ಆದ್ದರಿಂದ ನಿಮ್ಮ ನೋವನ್ನು ದೇವರೆದುರು ತೋಡಿಕೊಳ್ಳಿ. ಎಲ್ಲರಿಗೂ ಹೇಳಿ ಹಗುರಾಗಲು ಹೋಗಿ ಮಾನಹಾನಿ ಮಾಡಿಕೊಳ್ಳಬೇಡಿ. ಜೂನ್ 4ರ ನಂತರ ಉದ್ಯೋಗಾಕಾಂಕ್ಷಿಗಳಿಗೆ ಉತ್ತಮ ವಿದೇಶಿ ಅವಕಾಶಗಳು ಸಿಗಲಿವೆ. ನನ್ನಿಂದ ಸಾಧ್ಯವೇ ಎಂಬ ಕೀಳರಿಮೆ ಬಿಟ್ಟು ಧೈರ್ಯವಾಗಿ ಮುನ್ನಡೆಯಿರಿ. ಆದರೆ ವೀಸಾ ಮತ್ತು ಕೆಲಸ ಖಂಡಿತ, ಮೊದಲು ಹಣ ಕೊಡಿ ಎಂದು ಕೇಳುವ ವಿದೇಶಿ ಉದ್ಯೋಗದ ಹೆಸರಿನ ವಂಚಕರ ಬಗ್ಗೆ ಜಾಗರೂಕರಾಗಿರಿ. ನಿಜವಾದ ಉದ್ಯೋಗ ಪ್ರಕ್ರಿಯೆಯಲ್ಲಿ ಸೂಕ್ತ ದಾಖಲೆಗಳು, ಪಾರದರ್ಶಕತೆ ಮತ್ತು ಯೋಚಿಸಲು ಸಮಯವಿರುತ್ತದೆ. ಆದರೆ ವಂಚಕರು ಇಂದೇ ಹಣ ಕಟ್ಟಿ, ಈಗಲೇ ನಿರ್ಧಾರ ಮಾಡಿ ಎಂದು ನಿಮ್ಮ ಮೇಲೆ ಒತ್ತಡ ಹೇರುತ್ತಾರೆ. ಉದಾಹರಣೆಗೆ, ಕೆನಡಾ ಅಥವಾ ದುಬೈನಲ್ಲಿ ಕೆಲಸದ ಆಮಿಷ ಒಡ್ಡಿ ಆತುರದಲ್ಲಿ ಲಕ್ಷಾಂತರ ರೂಪಾಯಿ ಅಡ್ವಾನ್ಸ್ ಪಡೆದು ಫೋನ್ ಸ್ವಿಚ್ ಆಫ್ ಮಾಡುವ ಏಜೆಂಟರ ಬಗ್ಗೆ ಎಚ್ಚರವಿರಲಿ. ಇದರಿಂದ ಹಣದ ಜೊತೆಗೆ ಮಾನಸಿಕ ನೆಮ್ಮದಿಯೂ ಹಾಳಾಗುತ್ತದೆ. ಅವಕಾಶಗಳು ಬಂದಾಗ ಧೈರ್ಯವಾಗಿ ಮುನ್ನಡೆಯಿರಿ. ಆದರೆ ಭಯ ಅಥವಾ ಆತುರಕ್ಕೆ ಬಿದ್ದು ನಿರ್ಧಾರ ತೆಗೆದುಕೊಳ್ಳದೆ ಪಕ್ಕಾ ದಾಖಲೆಗಳು ಇದ್ದರಷ್ಟೇ ಮುಂದುವರೆಯಿರಿ. ಈ ಸಮಯದಲ್ಲಿ ದೇವರು ನಿಮಗೆ ಒಂದು ಉತ್ತಮ ಅವಕಾಶವನ್ನು ನೀಡುತ್ತಿದ್ದಾರೆ. ಅದನ್ನು ಜಾಣ್ಮೆಯಿಂದ ಬಳಸಿ. ಸಿಗುವ ಅವಕಾಶಗಳನ್ನು ಬಳಸಿಕೊಂಡು ಧೈರ್ಯದಿಂದ ಮುನ್ನಡೆದರೆ ಜೂನ್ 4ರ ನಂತರ ನಿಮ್ಮ ಜೀವನವೇ ಬದಲಾಗಬಹುದು. ಇಲ್ಲದಿದ್ದರೆ ಬಂದ ಅದೃಷ್ಟವು ಕೈಜಾರುತ್ತದೆ. ಇದೇ ವೇಳೆ ನಿಮ್ಮ ಹಳೆಯ ಪ್ರೀತಿ ಹಠಾತ್ ಸಂದೇಶ ಅಥವಾ ಕರೆಯ ಮೂಲಕ ಮರಳಿ ಬರುವ ಸಾಧ್ಯತೆ ಇದೆ. ಆರಂಭದಲ್ಲಿ ಇದು ಖುಷಿ ಕೊಟ್ಟರೂ ಹಳೆಯ ನೆನಪುಗಳ ವ್ಯಾಮೋಹಕ್ಕೆ ಬಿದ್ದರೆ ನಿಮ್ಮ ಪ್ರಸ್ತುತ ಜೀವನ, ಕುಟುಂಬ ಮತ್ತು ಗೌರವಕ್ಕೆ ಧಕ್ಕೆ ಬರಬಹುದು. ವಿಶೇಷವಾಗಿ ಅವರು ಈ ವಿಷಯ ಯಾರಿಗೂ ತಿಳಿಯಬಾರದು. ಅಂದರೆ ಅದು ಅಪಾಯದ ಮುನ್ಸೂಚನೆ. ಹಳೆಯದು ಹಳೆಯದೇ, ಭವಿಷ್ಯ ಮುಖ್ಯ ಎಂಬುದನ್ನು ಮರೆಯಬೇಡಿ. ಆಧ್ಯಾತ್ಮಿಕವಾಗಿ ಇದು ನಿಮ್ಮ ತಾಳ್ಮೆಯ ಪರೀಕ್ಷೆಯ ಸಮಯ. ಯಾರು ನಿಮ್ಮವರು, ಯಾರು ಸ್ವಾರ್ಥಿಗಳು ಎಂಬುದು ಈಗ ಸ್ಪಷ್ಟವಾಗುತ್ತದೆ. ನಿಮ್ಮ ಕರಾವಳಿ ಧರ್ಮ, ನ್ಯಾಯ ಮತ್ತು ಸಹಾಯದ ಗುಣಕ್ಕೆ ತಕ್ಕಂತೆ ಜೂನ್ 4ರ ನಂತರ ಸಿಗುವ ಧನಲಾಭವು ನಿಮ್ಮ ಉತ್ತಮ ಕರ್ಮಫಲವೇ ಆಗಿದೆ. ಆದರೆ ಕರ್ಮದಲ್ಲಿ ಸಣ್ಣ ಲೋಪವಿದ್ದರೂ ದೇವರು ಅದೇ ಸಮಯದಲ್ಲಿ ಒಂದು ಸಣ್ಣ ಆಘಾತದ ಮೂಲಕ ನಿಮಗೆ ಎಚ್ಚರಿಕೆ ನೀಡುತ್ತಾರೆ. ದೇವರಿಂದ ಬರುವ ಎಚ್ಚರಿಕೆಯ ಸಂಕೇತಗಳು ದೊಡ್ಡದಾಗಿರದೆ ಸಣ್ಣ ರೂಪದಲ್ಲಿರಬಹುದು. ಸತತವಾಗಿ ಕಾಡುವ ಆತಂಕ, ಕನಸುಗಳು, ಮನೆಯಲ್ಲಿ ವಸ್ತುಗಳು ಕಳೆದು ಹೋಗುವುದು,
ಕಾರಣವಿಲ್ಲದೆ ಮನಸ್ಸು ಭಾರವಾಗುವುದು ಅಥವಾ ಸಣ್ಣ ಪುಟ್ಟ ಜಗಳಗಳು, ಇವೆಲ್ಲವೂ ದೇವರು ನೀಡುವ ಡಿವೈನ್ ವಾರ್ನಿಂಗ್, ಅಂದರೆ ದೈವಿಕ ಮುನ್ಸೂಚನೆ. ಸರಳ ಆಧ್ಯಾತ್ಮಿಕ ಪರಿಹಾರಗಳು: ಮಂಗಳವಾರ ಹನುಮಂತನ ಗುಡಿಯಲ್ಲಿ ಎಣ್ಣೆಯ ದೀಪ ಹಚ್ಚಿ 11 ನಿಮಿಷ ಕುಳಿತುಕೊಳ್ಳಿ. ದಿನವೂ ಬೆಳಿಗ್ಗೆ ಸೂರ್ಯನಿಗೆ ನೀರನ್ನು ಅರ್ಪಿಸಿ. ಪ್ರತಿ ಶನಿವಾರ ಮನೆಯ ಹಳೆಯ ಕಾಗದ, ಅನುಪಯುಕ್ತ ವಸ್ತುಗಳನ್ನು ಹೊರಹಾಕಿ ಸ್ವಚ್ಛಗೊಳಿಸಿ. ಇದರಿಂದ ಶತ್ರುಗಳ ಪ್ರಭಾವ ಕಡಿಮೆಯಾಗುತ್ತದೆ. ಹಸಿದವರಿಗೆ ಅನ್ನದಾನ ಮಾಡಿ. ಇದು ನಿಮ್ಮ ಕರ್ಮಫಲವನ್ನು ಬಲಪಡಿಸುತ್ತದೆ. ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾದಾಗ ಸಣ್ಣ ವಿಷಯಕ್ಕೂ ಕಿರುಚಾಡುವುದು ಮತ್ತು ಎಲ್ಲರೂ ನನ್ನ ವಿರೋಧಿಗಳು ಎಂಬ ಭಾವನೆ ಮೂಡುವುದು ಸಹಜ. ಇದು ನಿಮ್ಮ ಸ್ವಭಾವವಲ್ಲ, ಬದಲಿಗೆ ನಕಾರಾತ್ಮಕ ಶಕ್ತಿಯ ಪ್ರಭಾವ. ಅಂತಹ ಸಮಯದಲ್ಲಿ ತಕ್ಷಣ ಪ್ರತಿಕ್ರಿಯಿಸದೆ 10 ಸೆಕೆಂಡ್ ತಾಳ್ಮೆಯಿಂದ ಇದ್ದು 1 ಲೋಟ ನೀರು ಕುಡಿದು ಮನಸ್ಸಿನಲ್ಲಿ ಜೈ ಹನುಮಾನ್ ಎಂದು ಸ್ಮರಿಸಿ. ಕೋಪ ಮತ್ತು ಜಗಳ ಎರಡೂ ತಪ್ಪುತ್ತವೆ. ಮೇಷರಾಶಿಯವರಲ್ಲಿ ಅಪಾರ ಬಲವಿದೆ, ಆದರೆ ದಿಕ್ಕು ತಪ್ಪಿದ ಬಲವು ಅಪಾಯಕಾರಿ. ಆದ್ದರಿಂದ ಜೂನ್ 4ರ ನಂತರ ನಿಮ್ಮ ಬಲಕ್ಕೆ ಭಕ್ತಿಯನ್ನು, ಭಕ್ತಿಗೆ ಬುದ್ಧಿವಂತಿಕೆಯನ್ನು ಸೇರಿಸಿ ಮುನ್ನಡೆಯಿರಿ. ಆಗ ಮಾತ್ರ ನಿಮ್ಮ ಜೀವನದಲ್ಲಿ ಹಣ ಮತ್ತು ನೆಮ್ಮದಿ ನೆಲೆಸುತ್ತದೆ. ಜೂನ್ 4ರ ನಂತರ ನಿಮ್ಮ ಕೈಗೆ ಹಣ ಬರುವ ಅದೇ ಸಮಯದಲ್ಲಿ ನಿಮ್ಮ ಆಪ್ತರೇ ಅಸೂಯೆ ಅಥವಾ ಸ್ವಾರ್ಥದಿಂದ ನಿಮ್ಮ ಹಣ, ರಹಸ್ಯ ಅಥವಾ ನೆಮ್ಮದಿಯನ್ನು ಕಬಳಿಸಲು ನಿಮ್ಮನ್ನು ಪರೀಕ್ಷಿಸಬಹುದು. ನೀವು ಭಾವುಕರಾಗದೆ ಬುದ್ಧಿವಂತಿಕೆಯಿಂದ ಇದ್ದರೆ ಸುರಕ್ಷಿತವಾಗಿರುತ್ತೀರಿ. ನಿಮ್ಮ ಹಣದ ಮೇಲಿರುವ ದೃಷ್ಟಿದೋಷ ನಿವಾರಣೆಯಾಗಲು ಮತ್ತು ಸಂಪತ್ತು ನಿಮ್ಮ ಬಳಿ ನಿಲ್ಲಲು ಈ ನಿಯಮಗಳನ್ನು ಪಾಲಿಸಿ. ನಿಮ್ಮ ಆದಾಯದ ಒಂದು ಸಣ್ಣ ಭಾಗವನ್ನು ದಾನ ಮಾಡಿ. ಹಸಿದವರಿಗೆ ಅನ್ನ ನೀಡಿ. ದೇವಸ್ಥಾನದಲ್ಲಿ ಎಣ್ಣೆಯ ದೀಪ ಹಚ್ಚಿ ಅಥವಾ ಹಸುವಿಗೆ ಹುಲ್ಲು ಕೊಡಿ. ಇದು ನಿಮ್ಮ ಯಶಸ್ಸಿನ ಹಾದಿಯನ್ನು ಸುಲಭಗೊಳಿಸುತ್ತದೆ. ಮುಂದಿನ 21 ದಿನಗಳವರೆಗೆ ನೀವು ನೆನಪಿನಲ್ಲಿಡಬೇಕಾದ ಪ್ರಮುಖ ಸೂತ್ರಗಳು: ರಾತ್ರಿ ವೇಳೆ ಪ್ರಯಾಣವನ್ನು ಆದಷ್ಟು ಕಡಿಮೆ ಮಾಡಿ. OTP ಮತ್ತು ಅಪರಿಚಿತ ಲಿಂಕ್ಗಳಿಂದ ದೂರ ಇರಿ. ಯಾರಿಗೂ ಸಾಲ ಕೊಡಲು ಆತುರ ಪಡಬೇಡಿ. ಮನೆಯಲ್ಲಿ ಮಾತಿನ ಮೇಲೆ ನಿಗಾ ಇರಲಿ. ಕೋಪ ನಿಯಂತ್ರಿಸಿ. ನಿಮ್ಮ ಯೋಜನೆಗಳು ಪೂರ್ಣಗೊಳ್ಳುವ ಮುನ್ನ ಅವುಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಇವುಗಳನ್ನು ಪಾಲಿಸಿದರೆ ನಿಮ್ಮ ಹೆಸರು ಮತ್ತು ಶಾಂತಿ ಎರಡೂ ನೆಲೆಸುತ್ತವೆ. ಇವು ಕೇವಲ 5 ನಿಯಮಗಳಲ್ಲ, ನಿಮಗಿರುವ 5 ರಕ್ಷಣಾ ಕವಚಗಳು. ಕೊನೆಯದಾಗಿ ಈ 2 ಮಾತುಗಳನ್ನು ಕೂಡ ನೆನಪಿನಲ್ಲಿಡಿ. ದೇವರು ನಿಮ್ಮನ್ನು ಪ್ರೀತಿಸುವುದರಿಂದಲೇ ಮುಂಚಿತವಾಗಿ ಇಂತಹ ಸಂಕೇತಗಳ ಮೂಲಕ ಎಚ್ಚರಿಸುತ್ತಿದ್ದಾರೆ. ಈ ಮುನ್ಸೂಚನೆಯನ್ನು ನಿರ್ಲಕ್ಷಿಸದೆ ನಿಯಮಗಳನ್ನು ಪಾಲಿಸಿದರೆ ಜೂನ್ 4ರ ನಂತರ ನಿಮ್ಮ ಜೀವನ ಖಂಡಿತವಾಗಿಯೂ ಉತ್ತಮವಾಗಿ ಬದಲಾಗುತ್ತದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.